ಲಾಭ ಮತ್ತು ನಷ್ಟ, ಪ್ರಾಫಿಟ್ ಆ್ಯಂಡ್ ಲಾಸ್. ಮೊದಲ ಪ್ರಶ್ನೆ, ಒಬ್ಬ ಚಿಲ್ಲರೆ ವ್ಯಾಪಾರಿಯು 225ಕ್ಕೆ ರೇಡಿಯೋ ಖರೀದಿಸುತ್ತಾನೆ. ಅವನು ಖರ್ಚು ರು 15 ಮತ್ತು ಅವನು ರೇಡಿಯೋವನ್ನು 300 ಗೆ ಮಾರಾಟ ಮಾಡಿದರೆ ಚಿಲ್ಲರೆ ವ್ಯಾಪಾರಿಯ ಲಾಭದ ಶೇಕಡಾವಾರು ಎಷ್ಟು? ನೋಡ್ರಿ, ಮೊದಲಿಗೆ ಇಲ್ಲಿ ವ್ಯಾಪಾರಿ ಖರೀದಿಸ್ತಕ್ಕಂಥ ರೇಡಿಯೋನ ಬೆಲೆ ಎಷ್ಟಾಯ್ತಂದ್ರೆ ಇಲ್ಲಿ 225 ರೂಪಾಯಿ, 225 ರು. ಜೊತೆಗೆ ಆತ ಏನು ಮಾಡ್ತಾನೆ ಅಂದರೆ 15 ರೂವನ್ನು ವೆಚ್ಚ ಅಥವಾ ಖರ್ಚು ಮಾಡ್ತಾನೆ ಇಲ್ಲಿ. ಆವಾಗ ನಾವು ನೋಡ್ಬೇಕಾಗ್ತದೆ ಇಲ್ಲಿ ಈ 15 ರೂಪಾಯಿನ ಸೇರಿಸ್ಕೋಬೇಕು. 15 ರೂಪಾಯಿನ ಇದಕ್ಕೆ ಕೂಡಿಸಿದಾಗ ಎಷ್ಟಾಗುತ್ತಂದ್ರೆ ಇಲ್ಲಿ 240 ರೂಪಾಯಿ ಅನ್ನೋದು ಆ ರೇಡಿಯೋ ತರಬೇಕಾದ್ರೆ ಆ ವ್ಯಾಪಾರಿಗೆ ಆಗಿರ್ತಕ್ಕಂಥ ಖರ್ಚು ಅಥವಾ ಹಣ ಅಂತ ಕನ್ಸಿಡರ್ ಆಗ್ತದೆ. ಹಾಗಾದ್ರೆ ಇದೇ ವ್ಯಾಪಾರಿ ಏನು ಮಾಡ್ತಾನಂತಂದ್ರೆ ಇದೇ ರೇಡಿಯೋವನ್ನು 300 ಗೆ ಮಾರಾಟ ಮಾಡ್ತಾನೆ. ಅವಾಗ ಏನು ಮಾಡ್ತಾನೆ ಇಲ್ಲಿ ಮಾರಾಟ ಬೆಲೆ ಎಷ್ಟಾಯ್ತಂದ್ರೆ ಇಲ್ಲಿ 300 ಅಂದರೆ ಇದರ ಅರ್ಥ ಏನಾಯ್ತು ಇಲ್ಲಿ ನೋಡಕ್ಕೆ ಹೋದಾಗ ಅವ್ನು 240 ರೂಪಾಯಿಗೆ ರೇಡಿಯೋನ ಖರೀದಿ ಮಾಡಿದ, 300 ರೂಪಾಯಿಗೆ ಮಾರಾಟ ಮಾಡಿದ. ಇನ್ ಜನರಲ್ ಆಗಿ ಅವ್ನಿಗೆ ಆಗಿರ್ತಕ್ಕಂಥದ್ದು ಲಾಭ. ಆವಾಗ ನಾವು ಲಾಭ ಈಕ್ವಲ್ ಟು 300ರಲ್ಲಿ 240 ಕಳಿಬೇಕು. 300ರಲ್ಲಿ 240 ರೂಪಾಯಿ ಕಳೆದಾಗ ಎಷ್ಟಾಗುತ್ತಂದ್ರೆ ನಮ್ಗೆ 60 ರೂಪಾಯಿ ಲಾಭ 60. ಬಟ್ ಅವ್ರು ಕೇಳಿರ್ತಕ್ಕಂಥದ್ದು ಶೇಕಡಾವಾರು ಲಾಭ. ಅದಕ್ಕೆ ನಮಗಿಲ್ಲಿ ಶೇಕಡಾವಾರು ಲಾಭ ಬೇಕಾದಾಗ ಒಟ್ಟು ಲಾಭ ಮೇಲ್ಗಡೆ ಬರ್ಕೋಬೇಕು 60 ರೂಪಾಯಿ. ಆಮೇಲೆ ಕೆಳಗಡೆ ನಾವು ರೇಡಿಯೋವನ್ನು ಖರೀದಿ ಮಾಡಿರ್ತಕ್ಕಂಥ ಬೆಲೆ ಜೊತೆಗೆ ಖರ್ಚು ಎರಡು ಕೂಡಿಸಿ ಅಷ್ಟಾಗ್ತಂದ್ರೆ 240. ಆ 240ಅನ್ನು ಇಲ್ಲಿ ಏನು ಮಾಡಬೇಕಂದ್ರೆ ನಾವಿಲ್ಲಿ ಕೆಳಗಡೆ ಬರೀಬೇಕು. 240ಅನ್ನು ಕೆಳಗಡೆ ಬರೆದಾಗ ಇಂಟು 100 ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಈ 0 ಕ್ಯಾನ್ಸಲ್ ಆಗತ್ತೆ. ಆಮೇಲೆ ಈ 2 ಕಟ್ತಾಡ ನಾವು 2 1 2 2 ಆಮೇಲೆ 2 5 ಇದು ಕ್ಯಾನ್ಸಲ್ ಆಯ್ತು. ಮುಂದುವರಿದು 12ರಿಂದ 5ಕ್ಕೆ ಭಾಗ ಮಾಡ್ಬೋದು. 12 1 12, 12 5 60. ನೆಕ್ಸ್ಟ್ ಉಳಿದಿರುವಂಥದ್ದು 5 ಗುಂಡ್ಲೆ 5 ತಂದ್ರೆ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ 25% ಲಾಭ. 100ಕ್ಕೆ ಸಂಬಂಧಪಟ್ಟಂಗೆ ಹಂಗಾಗಿರ್ತಕ್ಕಂಥ ಲಾಭ ಎಷ್ಟಂದ್ರೆ 25%. ಅದಕ್ಕಿಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟಂದ್ರೆ ಇಲ್ಲಿ 25%. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಬ್ಬ ವ್ಯಾಪಾರಿಯು ಉತ್ಪನ್ನದ ವೆಚ್ಚದ ಬೆಲೆಗಿಂತ 20% ಹೆಚ್ಚಿನದನ್ನು ಗುರುತಿಸುತ್ತಾನೆ ಮತ್ತು 30% ರಿಯಾಯಿತಿಯನ್ನು ನೀಡುತ್ತಾನೆ. ವ್ಯಾಪಾರಿಯಿಂದ ಉಂಟಾದ ನಷ್ಟದ ಶೇಕಡಾವಾರು ಎಷ್ಟು ಅಂತೇಳಿ ಅವ್ರ ಪ್ರಶ್ನೆ. ನೋಡ್ರಿ, ಮೊದಲಿಗೆ ಈ ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ ಅಂತಂದ್ರೆ ಒಂದು ಉತ್ಪನ್ನದ ವೆಚ್ಚದ ಬೆಲೆಯನ್ನು ಏನು ಮಾಡ್ತಾನೆ 20% ಹೆಚ್ಚು ಮಾಡ್ತಾನೆ. ಅಂದ್ರೆ ಆ ಒಂದು ಉತ್ಪನ್ನದ ಬೆಲೆ 100 ರೂಪಾಯಿ ಆಗಿತ್ತು ಅಂತ ಅಂದ್ಕೊಂಡಾಗ ಅದನ್ನು 20% ಹೆಚ್ಚತ್ತಂದ್ರೆ ಅವಾಗ ಏನಾಗ್ತೈತೆ ಅದನ್ನು 120 ರೂಪಾಯಿ ಆಗ್ತದೆ. 120 ರೂಪಾಯಿ ಆಗ್ತದೆ. 120 ರೂಪಾಯಿ ಗುರುತಿಸುತ್ತಾನೆ ಮತ್ತು ಕೊನೆಗೆ ಏನು ಮಾಡ್ತಾನೆ ಅಂದರೆ 30% ರಿಯಾಯಿತಿಯನ್ನು ನೀಡುತ್ತಾನೆ. 30% ರಿಯಾಯಿತಿ ಅಂದ್ರೆ 120ಕ್ಕೆ 30%. 120ಕ್ಕೆ 30% ಅಂದ್ರೆ ಏನು ಮಾಡ್ಬೋದು ನಾವಿಲ್ಲಿ 120 ಇಂಟು 30 ಬಾಗಿಲೆ 100 ಮಾಡ್ಕೋಬೇಕು. ಅವಾಗ 120ರದ 30% ಎಷ್ಟು ಹಣ್ಣು ಸಿಗ್ತೈತಿ ನಮಗಿಲ್ಲಿ. ಇದೊಂದು 0 ಇದೊಂದು 0 ಇದೊಂದು 0 ಇದೊಂದು 0 12 ಮೂರಲೆ ಎಷ್ಟು ಆಯ್ತಂದ್ರೆ ಇಲ್ಲಿ 36 ರೂಪಾಯಿ ಆಯ್ತು. 36 ಅಂದ್ರೆ 120 ರೂಪಾಯಿಯಲ್ಲಿ 36 ರೂಪಾಯಿ ಡಿಸ್ಕೌಂಟ್ ಮಾಡಿದಾಗ ಎಷ್ಟು ಬರುತ್ತಂದ್ರೆ ಇಲ್ಲಿ 120 ರೂಪಾಯಿಯಲ್ಲಿ 36 ರೂಪಾಯಿಯನ್ನು ಡಿಸ್ಕೌಂಟ್ ಮಾಡಿದಾಗ ಬರುವಂಥದ್ದು 84 ರೂಪಾಯಿ ಆಯ್ತು. ಹಾಗಾದ್ರೆ ಹಂಗೆ ಒಟ್ಟು ವ್ಯಾಪಾರಿ ಈ ಒಂದು ಇದರಲ್ಲಿ ಉಂಟಾಗಿರ್ತಕ್ಕಂಥ ನಷ್ಟ ಎಷ್ಟಕ್ಕೆ ಹಾಗಾದ್ರೆ ಮೊದಲು ಅವ್ನು ಗುರುತಿಸಿರ್ತಕ್ಕಂಥ ಬೆಲೆ 100 ರೂಪಾಯಿ. ಆಮೇಲೆ ಕೊನೆಯದಾಗಿ ಅವ್ನು ಮಾರಿರ್ತಕ್ಕಂಥದ್ದು 84 ರೂಪಾಯಿ. ನೋಡಿ, ಇದನ್ನು ನೋಡಕ್ಕೆ ಹೋದಿವತ್ತಂದ್ರೆ ಇನ್ ಜನರಲ್ ಆಗಿ ನಷ್ಟ ಆಗಿರ್ತೈತಿ. ಈ 100ರಲ್ಲಿ 84 ರೂಪಾಯಿನ ನಾವೇನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಮೈನಸ್ ಮಾಡ್ಕೋಬೋದು. ಅವಾಗ ಇರುವಂಥದ್ದು 16 ರೂಪಾಯಿ ಏನಾಗಿರ್ತೈತೆ ಅಂದ್ರೆ ನಮಗಿಲ್ಲಿ ನಷ್ಟ ಆಗಿರ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ, ಎ ಯು ಬಿ ಯ 150% ಆಗಿದ್ದರೆ ಬಿ ಯು ಎ ಪ್ಲಸ್ ಬಿ ಯ ಎಷ್ಟು ಶೇಕಡಾವಾರು ಆಗುತ್ತದೆ? ನೋಡಿರಿ, ಎ ನಾವು ಏನದನಂದ್ರೆ ಬಿ ಯ 150%. ಹಂಗಾರೆ ನಾವು ಬಿ ಅನ್ನು ಏನು ಮಾಡೋಣ ಅಂತಂದ್ರೆ ಇಲ್ಲಿ ಬಿ ಅನ್ನು ನಾವು 100 ಅಂತ ತೊಗೊಳ್ಳೋಣ. ಬಿ ಅನ್ನು 100 ಅಂತ ತೊಗೊಂಡಾಗ ಎ ಏನಾಗ್ತೈತಿ ಇಲ್ಲಿ 150 ರೂಪಾಯಿ ಅಂದ್ರೆ 150 ಆಗ್ತೈತಿ. 100ರ
150% ಅಂತಂದ್ರೆ 150 ರೂಪಾಯಿನ ಆಗ್ತೈತಿ. ಅವಾಗ ಎ ಪ್ಲಸ್ ಬಿ ಯು ಶೇಕಡಾವಾರು ಎಷ್ಟು? ನಾವು ಮೊದಲಿಗೆ ಇಲ್ಲಿ ಎ ಪ್ಲಸ್ ಬಿ ಮಾಡ್ಕೋಬೇಕು. ಎ ಪ್ಲಸ್ ಬಿ ಮಾಡ್ಕೊಂಡಾಗ 100 ಮತ್ತು 150 ಕೂಡಿಸ್ಕೋಬೇಕು. ಎಷ್ಟು ಆಯ್ತಂದ್ರೆ ನಮ್ಗೆ ಇಲ್ಲಿ 250 ರೂಪಾಯಿ ಸಿಗ್ತೈತೆ, 250. ಹಾಗಾದ್ರೆ ಬಿ ಯು ಎ ಪ್ಲಸ್ ಬಿ ಎಷ್ಟು ಅಂತ ಕೇಳ್ರಿ. ನೋಡಿರಿ, ಬಿದು ಎಷ್ಟೈತಿ ಇಲ್ಲಿ 100. ಕೆಳಗಡೆ ಎ ಪ್ಲಸ್ ಬಿದು ಎಷ್ಟೈತಿ 250. ಶೇಕಡಾವಾರು ಬೇಕಾದಾಗ 100ರಿಂದ ಗುಣಾಕಾರ ಮಾಡ್ಕೋಬೇಕು. ಈಗ 25 4ಲೇ ಮಾಡ್ಕೋಬೋದು ನಾವಿಲ್ಲಿ. ಅದೇ ರೀತಿ 25 10ಲೇ. ಆಮೇಲೆ ಇದೊಂದು 0 ಇದೊಂದು 0 ಕ್ಯಾನ್ಸಲ್ ಆದ್ರೆ ಇಲ್ಲಿ 10 ಗುಂಡ್ಲೆ 4 ಎಷ್ಟಾಗ್ತಂದ್ರೆ ಇಲ್ಲಿ 40%. ಅದಕ್ಕಿಲ್ಲಿ ಮೂರನೇ ಆಪ್ಷನ್ ಸರಿ ಇದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಒಬ್ಬ ಅಂಗಡಿಯವನು 500 ಕುರ್ಚಿಯನ್ನು ಖರೀದಿಸಿದನು ಮತ್ತು 600 ಮಾರಿದನು. ಅವನು ಲಾಭ ಮತ್ತು ಲಾಭದ ಶೇಕಡಾವಾರು ಎಷ್ಟು? ನೋಡ್ರಿ, ಖರೀದಿಸಿದ ಬೆಲೆ ಅಥವಾ ಕೊಂಡ ಬೆಲೆ ಅಂತ ತಗೊಳ್ಳೋಣ ನಾವಿಲ್ಲಿ. ಕೊಂಡ ಬೆಲೆ ಎಷ್ಟಿದೆ? ಕುರ್ಚಿಯ ಕೊಂಡ ಬೆಲೆ 500. ಅದೇ ರೀತಿ ಇಲ್ಲಿ ಮಾರಿದ ಬೆಲೆ 600. ಹಾಗಾದ್ರೆ ಅವಂಗೆ ಲಾಭ ಆಗಿರ್ತಕ್ಕಂಥ ಲಾಭ 600ರಲ್ಲಿ 500ನ್ನ ಕಳಿಬೇಕು. ಎಷ್ಟು ರೂಪಾಯಿ ಲಾಭ ಆಯ್ತು ಅಂದರೆ ಇಲ್ಲಿ 100 ರೂಪಾಯಿ ಲಾಭ ಆಯಿತು. ಹಾಗಾದರೆ ಶೇಕಡಾವಾರು ಲಾಭ ಬೇಕಾದಾಗ ಒಟ್ಟು ಲಾಭ 100 ರೂಪಾಯಿ, ಅದನ್ನು ಮೇಲ್ಗಡೆ ಬರ್ಕೋಬೇಕು. ಆಮೇಲೆ ಕೊಂಡ ಬೆಲೆ ಎಷ್ಟಿದೆ ಇಲ್ಲಿ 500 ಇಂಟು 100 ನಡ್ಕೊಂಡಾಗ 2 0 ಕ್ಯಾನ್ಸಲ್ ಆಯಿತು. 5 1 5 2 10 ಇದೊಂದು 0 ಬಂದ್ರೆ ಎಷ್ಟಂದರೆ ಇಲ್ಲಿ 20% ಲಾಭ. ಅದಕ್ಕಿಲ್ಲಿ ಎ ಆಪ್ಷನ್ ಸರಿಯಾಗಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.